ನಿಮಗೆ ಪ್ರೀವಿಯಸ್ ವೀಡಿಯೋಯಿಂದ ಹೇಳ್ತಿದ್ದೆ, ಮಾರ್ಕೆಟು ಇಂಪಾರ್ಟೆಂಟ್ ಝೋನ್ನ ಗ್ಯಾಪ್ ಅಪ್ ಓಪನ್ ಆಗಿ ಬ್ರೇಕ್ ಮಾಡಲಿಕ್ಕೆ ಆಗಲ್ಲ. ಸೊ ದಟ್ ಇವತ್ತು ಮಾರ್ಕೆಟ್ ಕೂಡ ಸೇಮ್ ಆಯಿತು, ಒಂದೊಳ್ಳೆ ಇಂಪಾರ್ಟೆಂಟ್ ಝೋನಲ್ಲಿ ಕ್ಲೋಸಿಂಗ್ ಕೊಡ್ತು, ಹಾಗೆ ಇಂಪಾರ್ಟೆಂಟ್ ಝೋನಲ್ಲಿ ಓಪನ್ ಆಯಿತು. ದಟ್ ಮೀನ್ಸ್ 25,000 ಹತ್ರ. ಅದ ನಂತರ ಮಾರ್ಕೆಟು ಸೆಲ್ಲಿಂಗ್ ಬಂತು. ಫೈನ್. ಸೊ ಇಫ್ ಇನ್ ಕೇಸ್ ಸ್ವಲ್ಪ ಮೇಲೆ ಓಪನ್ ಆಗಿದ್ರೆ ಒಂದೊಳ್ಳೆ ಪಾಯಿಂಟ್ ಸಿಕ್ತಿತ್ತು ನಮ್ಮ ಸ್ಟ್ರಾಟಜಿ ಪ್ರಕಾರ, ಒಂದೊಳ್ಳೆ ಪಾಯಿಂಟ್ ಸಿಕ್ತು. ಅದರ ನಂತರ ಮಾರ್ಕೆಟು ಹೇಗೆ ಡಬ್ಲ್ಯೂ ಪ್ಯಾಟರ್ನ್ ನಾವು ಹೇಳ್ತೀವಿ ಹಾಗೆ ರಿವರ್ಸ್ ಆಯಿತು ಆ್ಯಂಡ್ ಅಗೇನ್ 25ಕ್ಕಿಂತ ಕೆಳಗೆ ಮಾರ್ಕೆಟು ಸೆಲ್ಲಿಂಗ್ ಬಂತು, ಅಲ್ಲಿಂದ ಮಾರ್ಕೆಟು ಸೈಡ್ ವೇಸ್ ಆಯಿತು. ಫೈನ್. ಸೊ ಈಗ ನಾವು ನಾಳೆ ಹೇಗೆ ಪ್ಲ್ಯಾನ್ ಮಾಡ್ಬೋದು? ನನ್ನ ಪ್ರಕಾರ ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಗ್ಯಾಪ್ ಅಪ್ ಓಪನ್ ಆದರೆ ಮಾರ್ಕೆಟಲ್ಲಿ ನಮಗೆ ಫಸ್ಟ್ ಹಾಫಲ್ಲಿ ಏನು ಕೂಡ ಸಿಗಲ್ಲ. ದಟ್ ಮೀನ್ಸ್ ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ಗ್ಯಾಪ್ ಅಪ್ ಓಪನ್ ಆಗಲಿ ಅಥವಾ ಫ್ಲ್ಯಾಟ್ ಓಪನ್ ಆಗಲಿ ಅಥವಾ ಗ್ಯಾಪ್ ಡೌನ್ ಓಪನ್ ಆಗಲಿ, ಫಸ್ಟ್ ಹಾಫು ಅಂದರೆ ನಮಗೆ 9:15 ಲೈಕ್ 12 ಗಂಟೆವರೆಗೆ ನಮಗೆ ಏನು ಕೂಡ ಟ್ರೇಡ್ ಸಿಗಲ್ಲ, ಇಲ್ಲ 10:30ವರೆಗೆ ಕೂಡ ನಮಗೆ ಏನು ಕೂಡ ಟ್ರೇಡ್ ಸಿಗಲ್ಲ. ಇದ್ರ ನಂತರ ನಮಗೆ ಟ್ರೇಡ್ ಸಿಗ್ಬೋದು. ಹೇಗಂದರೆ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಯಿತು ಅಥವಾ ಫ್ಲ್ಯಾಟ್ ಓಪನ್ ಆಯಿತು ಅಥವಾ ಇಲ್ಲಿಂದ ಗ್ಯಾಪ್ ಡೌನ್ ಓಪನ್ ಆಯಿತು. ಯಾವಾಗ ಮಾರ್ಕೆಟು ಈ ಹೈನ ಬ್ರೇಕ್ಔಟ್ ಆಗ್ತದೆ, ಇಫ್ ಇನ್ ಕೇಸ್ ಇದು ಸ್ಲೈಡ್ಲಿ ಗ್ಯಾಪ್ ಅಪ್ ಇಲ್ಲ ಫ್ಲ್ಯಾಟ್ ಓಪನ್ ಆಗಿ ಬ್ರೇಕ್ಔಟ್ ಆಯಿತು ಅಂದರೆ ನಾವಿಲ್ಲಿ ನಾರ್ಮಲ್ ಕ್ವಾಂಟಿಟಿ, ಫಾರ್ ಎಕ್ಸಾಂಪಲ್ ಈಗ ನಾವಿಲ್ಲಿ 10 ಕ್ವಾಂಟಿಟಿ ಪ್ಲ್ಯಾನ್ ಮಾಡ್ತೀವಿ ಅಂದರೆ ಇಲ್ಲಿ ನಾವೊಂದು 8 ಕ್ವಾಂಟಿಟಿ ಇಲ್ಲ 7 ಕ್ವಾಂಟಿಟಿ ಪ್ಲ್ಯಾನ್ ಮಾಡೋದು ಬೆಟರ್ ಅಂತ. ಇಫ್ ಇನ್ ಕೇಸ್ ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಆಗಿ ಇಲ್ಲಿಂದ ಬ್ರೇಕ್ಔಟ್ ಆಯಿತು ಅಂದರೆ ಇಲ್ಲಿ ನಾವು 5 ಕ್ವಾಂಟಿಟಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಬಿಕಾಸ್ ಆಲ್ರೆಡಿ ಮಾರ್ಕೆಟ್ ಇಲ್ಲಿಂದ ಟ್ರಾವೆಲ್ ಮಾಡಿ ಬ್ರೇಕ್ ಮಾಡುವಾಗ ಅಷ್ಟೊಂದು ಸ್ಟ್ರೆಂತ್ ಇರಲ್ಲ. ಫೈನ್. ಸೊ ಇಲ್ಲಿ ಯಾಕೆ ಬ್ರೇಕ್ ಮಾಡೋದಂದರೆ ಇಫ್ ಇನ್ ಕೇಸ್ ಇಲ್ಲಿ ಓಪನ್ ಆಗಿ ಇಲ್ಲಿಂದ ಬ್ರೇಕ್ಔಟ್ ಆಗುವಾಗ ಇಲ್ಲಿ ತುಂಬ ಪೊಸಿಷನ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಡೌನ್ ಸೈಡ್ ಕೂಡ ಪೊಸಿಷನ್ ಕ್ರಿಯೇಟ್ ಆಗುತ್ತೆ, ಅಪ್ ಸೈಡ್ ಕೂಡ ಪೊಸಿಷನ್ ಕ್ರಿಯೇಟ್ ಆಗುತ್ತೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡಿ ಇಲ್ಲಿಂದ ಸೆಕೆಂಡ್ ಹಾಫಲ್ಲಿ ಬ್ರೇಕ್ಔಟ್ ಕೊಟ್ಟರೆ ಒಂದು ಒಳ್ಳೆ ಮೊಮೆಂಟಮ್ ಬರ್ಬೋದು. ಇಲ್ಲ ಅಂದರೆ ಇಫ್ ಇನ್ ಕೇಸ್ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಗಿ ಇಲ್ಲಿಂದ ಡೌನ್ ಸೈಡಲ್ಲಿ ಬ್ರೇಕ್ ಡೌನ್ ಕೊಟ್ಟರು ಕೂಡ ಮೊಮೆಂಟಮ್ ಬರ್ಬೋದು. ಬಟ್ ಮೊಮೆಂಟಮ್ ಹೇಗಿರುತ್ತೆ ಅಂದರೆ ಸ್ಪೈಕ್ಸ್ ಕೊಡುತ್ತೆ. ದಟ್ ಮೀನ್ಸ್ ಇಫ್ ಇನ್ ಕೇಸ್ ನೀವು ಇಲ್ಲಿ ಪುಟ್ ಶಾರ್ಟ್ ಮಾಡಿದರೆ ಬೆಟರ್, ಇಲ್ಲಿ ನೀವು ಕಾಲ್ ಶಾರ್ಟ್ ಮಾಡಿದರೆ ಬೆಟರ್, ಪುಟ್ ಬೈ ಮಾಡಿದರೆ ಬೆಟರ್ ಅಲ್ಲ. ಬಿಕಾಸ್ ಯಾಕಂದರೆ ಇಫ್ ಇನ್ ಕೇಸ್ ನೀವು ಇಲ್ಲಿ ಸೆಲ್ ಮಾಡಿದ್ರು ಕೂಡ ನಿಮಗಿದು ಟ್ರೆಂಡ್ ಅಗೇನ್ಸ್ಟಲ್ಲಿ ನಾವು ಸೆಲ್ ಮಾಡಿರ್ತೀವಿ. ಸೊ ದಟ್ ಇಲ್ಲಿ ನಮಗೆ ಸ್ಪೈಕ್ಸ್ ಸಿಗುತ್ತೆ. ಇಲ್ಲಿ ನಮಗೆ ಬಯರ್ಸ್ ಟ್ರೈ ಮಾಡ್ತಾರೆ. ಬಯರ್ಸ್ ಏನು ಮಾಡ್ತಾರೆ, ಡಿಪ್ ಹುಡುಕ್ತಾರೆ. ಎಲ್ಲಿ ನಮ್ಗೆ ಒಂದೊಳ್ಳೆ ಡಿಪ್ ಸಿಗ್ಬೋದು, ಎಲ್ಲಿ ನಮಗೆ ಟ್ರೆಂಡ್ ಲೈನ್ ಬರ್ತಾ ಉಂಟು, ಎಲ್ಲಿ ನಮಗೆ ನಮ್ಮ ಸ್ಟ್ರಾಟಜಿ ಪ್ರಕಾರ ಬರ್ತಾ ಉಂಟು, ಅರ್ಥ ಆಯ್ತಲ್ಲ. ಸೊ ಹಾಗೆಲ್ಲ ಹುಡುಕ್ತಾರೆ. ಸೊ ಅಲ್ಲಿ ನಾವು ಪ್ಲ್ಯಾನ್ ಮಾಡಿಕೊದ್ರೆ ನಮ್ಗೆ ಅಲ್ಲಿ ಅನ್ನೆಸಸರಿ ಪ್ರೀಮಿಯಮ್ ಡಿಕೆ ಆಗುತ್ತೆ. ಇಫ್ ಇನ್ ಕೇಸ್ ನಮಗೆ ಇಲ್ಲಿ ಪ್ರಾಫಿಟ್ ಸಿಕ್ಕಿದ್ರು ಕೂಡ ನಮ್ಗೆ ಏನಾಗುತ್ತೆ, ಪ್ರೀಮಿಯಮ್ ಡಿಕೆ ಆಗುತ್ತೆ. ಅಲ್ಲಿ ನಮ್ಗೆ ಅಷ್ಟೊಂದು ಪ್ರಾಫಿಟ್ ಸಿಗೋ ಚಾನ್ಸಸ್ ಇರಲ್ಲ. ಫೈನ್. ಸೊ ಇಫ್ ಇನ್ ಕೇಸ್ ಬಿಗ್ ಗ್ಯಾಪ್ ಡೌನ್ ಓಪನ್ ಆದರೆ ನಾನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಬಿಕಾಸ್ ಮಾರ್ಕೆಟ್ ಇಲ್ಲಿ ಸೈಡ್ ವೇಸ್ಟು ವಾಲಟೈಲ್ ಇರುತ್ತೆ. ಇಫ್ ಇನ್ ಕೇಸ್ ನೀವು ಸ್ಪೆಷಲಿ ಆಪ್ಷನ್ ಬಯರ್ಸ್ ಆದರೆ ಈ ದಿನ ನೀವು ಅವಾಯ್ಡ್ ಮಾಡೋದು ಬೆಟರ್. ಇಫ್ ಇನ್ ಕೇಸ್ ಮಾರ್ಕೆಟ್ ಫ್ಲ್ಯಾಟ್ ಇಲ್ಲ ಸ್ಲೈಟ್ಲಿ ಗ್ಯಾಪ್ ಅಪ್ ಓಪನ್ ಆಯಿತು, 10:30 ಸೆಕೆಂಡ್ ಹಾಫ್ 12 ಗಂಟೆ ಮೇಲೆ ಬ್ರೇಕ್ಔಟ್ ಆಯಿತು ಅಂದರೆ ಮಾತ್ರ ನಾವು ಸ್ವಲ್ಪ ಇಂಟ್ರೆಸ್ಟಿಂಗ್ ಇರೋ ಚಾನ್ಸಸ್ ಇರ್ತದೆ. ಫೈನ್. ಸೊ ಈಗ ನೀವು ನಿಫ್ಟಿಗೆ ನೀವು ಡೈಲಿಯಲ್ಲಿ ನೋಡ್ಲಿಕ್ಕೆ ಹೋದರೆ ಚೆನ್ನಾಗಿ ಉಂಟು. ದಟ್ ಮೀನ್ಸ್ ಮಾರ್ಕೆಟ್ ಒಂದು ಮೊಮೆಂಟಮ್ ಆಯಿತು, ಹೋಲ್ಡ್ ಆಯಿತು, ಇಲ್ಲಿಂದ ಮಾರ್ಕೆಟ್ ಒಂದು ಬ್ರೇಕ್ಔಟ್ ಕೊಟ್ಟರೆ ಮೊಮೆಂಟಮ್ ಸಿಗ್ಬೋದು. ಫೈನ್. ಸೊ ಆಲ್ರೆಡಿ ಹೇಳಿದಾಗೆ ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಸ್ಲೈಟ್ಲಿ ಲೈಕ್ ನಾ ಹೇಳಿದಾಗೆ ಫ್ಲ್ಯಾಟ್ ಇಲ್ಲ ಗ್ಯಾಪ್ ಅಪ್ ಓಪನ್ ಆದರೆ, ಸೊ ನೀವು ಏನು 10 ಕ್ವಾಂಟಿಟಿ ಪ್ಲ್ಯಾನ್ ಮಾಡ್ತೀರಾ, ಇಲ್ಲಿ 8 ಕ್ವಾಂಟಿಟಿ ಪ್ಲ್ಯಾನ್ ಮಾಡಿ. ಇಫ್ ಇನ್ ಕೇಸ್ ದೊಡ್ಡ ಗ್ಯಾಪ್ ಡೌನ್ ಓಪನ್ ಆಯಿತು ದೆನ್ ನೀವು ಡೇ ಹೈನ ಬ್ರೇಕ್ ಆಯಿತು ಅಂದರೆ ಇಲ್ಲಿ ನೀವು 5 ಕ್ವಾಂಟಿಟಿ ಪ್ಲ್ಯಾನ್ ಮಾಡಿ. ಬಿಕಾಸ್ ಮಾರ್ಕೆಟ್ ಇಲ್ಲಿಂದ ಇಲ್ಲಿ ಹೋಗುವಾಗ ತುಂಬಾ ಟ್ರಾವೆಲ್ ಮಾಡಿರುತ್ತೆ. ಸೊ ಅಲ್ಲಿ ಬಯರ್ಸು ಸ್ವಲ್ಪ ಪ್ರಾಫಿಟ್ ಮಾಡಿರ್ತಾರೆ. ಇಫ್ ಇನ್ ಕೇಸ್ ಅಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಬಂದರೆ ನಮ್ಗೆ ಅಲ್ಲಿ ಅನ್ನೆಸಸರಿ ಲಾಸಸ್ ಆಗೋ ಚಾನ್ಸಸ್ ಇರ್ತಾರೆ. ಫೈನ್. ಸೊ ಓವರಾಲ್ ಚೆನ್ನಾಗೇ ಉಂಟು. ಸೊ ಇಲ್ಲಿ ನೀವು ನೋಡ್ಲಿಕ್ಕೆ ಹೋದರೆ ಇಲ್ಲೊಂದು ಚಾನಲ್ ಮಾಡ್ತಾ ಉಂಟು. ಇಫ್ ಇನ್ ಕೇಸ್ ನಾದೇ ಹೇಳಿದಾಗೆ ಫ್ಲ್ಯಾಟ್ ಓಪನ್ ಆಗಿ ಬ್ರೇಕ್ಔಟ್ ಕೊಟ್ಟರೆ ಫಸ್ಟ್ ಟಾರ್ಗೆಟ್ ಇದ್ದಿದ್ದು ಬರು 25,000, ಸೆಕೆಂಡ್ ಟಾರ್ಗೆಟ್ ಇಫ್ ಇನ್ ಕೇಸ್ ಅಲ್ಲಿಂದ ನಾವು ಒಂದು 25,055 ಇದೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರೆ ನಮಗೆ ಟಾರ್ಗೆಟ್ ಅಚೀವ್ ಆಗೋ ಚಾನ್ಸಸ್ ಇರ್ತಾರೆ. ಫೈನ್. ಸೊ ನಾಳೆ ಎಲ್ಲಿ ಕ್ಲೋಸಿಂಗ್ ಕೊಡ್ತಾರೆ ಅದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತಾರೆ. ಇಫ್ ಇನ್ ಕೇಸ್ ನಾಳೆ 25,000ಕ್ಕಿಂತ ಅಪ್ಸೈಡಲ್ಲಿ ಕಂಫರ್ಟೇಬಲ್ ಆಗಿ ಟ್ರೇಡ್ ಮಾಡ್ತು ಅಥವಾ ಕಂಫರ್ಟೇಬಲ್ ಇಲ್ಲಿ ಹೋಲ್ಡ್ ಮಾಡ್ತಾ ಅಂದರೆ ದಟ್ ಮೀನ್ಸ್ ಕ್ಲೋಸಿಂಗ್ ಕೊಡ್ತಂದರೆ ಒಂದೊಳ್ಳೆ ಮೊಮೆಂಟಮ್ ಬರೋ ಚಾನ್ಸಸ್ ಇರುತ್ತೆ ಬರೋ ದಿನಗಳಲ್ಲಿ. ಫೈನ್. ಐ ಹೋಪ್ ನಾ ಹೆಲ್ಪ್ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ನಿಮಗೆ ವೀಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟು ಇಲ್ಲಿ ನಾನು ಸ್ಟಾಕೇಲೆಲ್ಲ ಪೋಸ್ಟ್ ಮಾಡ್ತಾ ಇರ್ತೀನಿ. ಇಫ್ ಇನ್ ಕೇಸ್ ನನ್ನ ವ್ಯೂ ಚೆನ್ನಾಗಿದ್ದರೆ, ಇಫ್ ಇನ್ ಕೇಸ್ ನೀವು ಇಂಟ್ರೆಸ್ಟೆಡ್ ಇದ್ದರೆ ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟು.